ಇದು ನನ್ನ ಫಸ್ಟ್ ವ್ಲಾಗ್ 100 ಡೇಸ್ ಆಫ್ ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನಿ ಹಂಗೆ. ಸೊ ಬೇಸಿಕ್ಲಿ ಈ ಜರ್ನಿ ಎಂತಕ್ಕೆ ಶುರು ಮಾಡ್ತಿದ್ದೆ ಅಲ್ಲಿ ಹೇಳಿದರೆ, ಗೊತ್ತಿಲ್ಲ, ಲೈಫ್ ಹಂಗೆ ಒಂದು ರೀತಿ ಸ್ಟ್ಯಾಗ್ನೆಂಟ್ ಫೀಲ್ ಆಗ್ತಾಯಿತ್ತು. ನಿಂತ ನೀರು ಅನಿಸ್ತೈತೆ ಲೈಫ್. ಸೊ ಲೈಫಾಗ ಒಂದು ಮೂಮೆಂಟ್ ಬೇಕಂದೇಳಿ ಈ ಬ್ಲಾಗ್ ಸೀರೀಸ್ ಶುರು ಮಾಡ್ತಾಯಿದ್ದೆ. 100 ಡೇಸ್ ಆಫ್ ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನಿ ಅಂತೇಳಿ 100 ದಿನದಂಗೆ ಲೈಫನ್ನು ಹೆಂಗಾರು ಬದಲು ಮಾಡೋಕ್ಕಾಗ್ತಾ ಅಂದೇಳಿ ಇದೊಂದು ವ್ಲಾಗ್ ಸೀರೀಸ್ ಮಾಡ್ತಾಯಿದ್ದೆ. ಸೊ ಈ ವ್ಲಾಗ್ ಸೀರೀಸ್ ಹಂಗೆ ನಾನು ಒಂದಿಷ್ಟು ನಂದು ಜರ್ನಿಯನ್ನು ಡಾಕ್ಯುಮೆಂಟ್ ಮಾಡಿಡು ಅಂದೇಳಿ. ಸೊ ಹಾಗೆ ನಂಗೆ ಕಂಟೆಂಟ್ ಕ್ರಿಯೇಷನ್ ಅಂದರೂ ಕೂಡ ಇಷ್ಟ. ಸೊ ಅದಕ್ಕೂ ಒಂದು ಅಭ್ಯಾಸ ಆಗ್ತದೆ. ನಾಡ್ದಿಗೆ ಯಾವ್ದಾದ್ರು ಘನ ವೀಡಿಯೋ ಮಾಡಿದ್ದಾರೆ, ಈ ಎಕ್ಸ್ಪೀರಿಯೆನ್ಸಲ್ಲಿ ಹೆಲ್ಪ್ ಆಗ್ತಾ ಹೇಳಿ ಒಂದು ಉದ್ದೇಶದಿಂದ ಕೂಡ ಇದನ್ನ ಮಾಡ್ತಾಯಿದ್ದೆ. ಸೊ ಬೇಸಿಕ್ಲಿ ಈ 100 ಡೇಸ್ ಹಂಗೆ ನಾನು ಫಸ್ಟ್ ನನ್ನ ಲೈಫ್ ಹಂಗೆ ಅಂದರೆ ಲೈಫನ್ನು ಪ್ರೋಗ್ರೆಸ್ ಮಾಡ್ದೆಪ್ಪಂಗೆ ಸ್ಟಾಪ್ ಮಾಡ್ದೆಪ್ಪ ವಿಷಯಗಳು ಯಾವುದು ಅಂದೇಳಿ ಒಂದಿಷ್ಟು ಲಿಸ್ಟ್ ಮಾಡ್ತೆ. ಆ್ಯಂಡ್ ನನ್ನ ಸ್ಟ್ರಗಲ್ ಅಂದರೆ ಸೆಲ್ಫ್ ಇಂಪ್ರೂವ್ ಆಗದೆ ಇಪ್ಪಂಗೆ ಸ್ಟ್ರಗಲ್ಗಳು ಯಾವುದಂತ ಹೇಳ್ತೆ. ಅದ್ರ ಮೇಲೆ ನಂದು 100 ಡೇಸ್ ಗೋಲ್ ಅಂತ. ಸೊ ಯಾವ್ಯಾವ ಏರಿಯಾದಂಗೆ ನಾನು ಇಂಪ್ರೂವ್ ಆಯ್ಕೆ ನನ್ನ ಲೈಫ್ ಹಂಗೆ ಅಂದೇಳಿ ಕೂಡ ಹೇಳ್ತೆ. ಇದರೊಟ್ಟಿಗೆ ನನ್ನ ಜೀವನ ಹೆಂಗಿರುತ್ತೆ, ನನ್ನ ಎವ್ರಿ ಡೇ ಲೈಫ್ ಹೆಂಗಿರುತ್ತೆ ಅದನ್ನು ಕೂಡ ಅಲ್ಲಿ ವ್ಲಾಗ್ ಮಾಡ್ತೆ ನೆಕ್ಸ್ಟ್ 100 ಡೇಸ್. ಸೊ ಬೇಸಿಕ್ಲಿ ಇಷ್ಟೆಲ್ಲ ಮಾಡುವ ಒಂದು ಪ್ಲ್ಯಾನ್ ಹಂಗೆ ನಾನು ಈ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾಯಿದ್ದೆ ಆ್ಯಂಡ್ ವೀಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ಮತ್ತು ಹೇಳ್ತಾರೆ ಬೇರೆ ಅಂತ ಹೇಳೋದು ಗೊತ್ತಿಲ್ಲ. ಕುಂದಾಪುರ ಕನ್ನಡದಂಗೆ ಯಾಕೆ ಮಾಡ್ತಾಯಿದ್ದೆ ಅಂದರೆ ನನಗೆ ತುಂಬ ಈಸಿಯಾಗಿ ಮಾಡ್ತಿದ್ದೆ. ತುಂಬ ಇದನ್ನ ವರ್ಕ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಅದನ್ನ ಬರೆದು ಬಾಯ್ಪಾಠ ಮಾಡಿ ಕಡೆಗೆ ಅದನ್ನ ಹೇಳಿ ಮತ್ತು ಎಡಿಟ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ಮಾಡೋಕ್ಕೆ ಅದೇ ಒಂದು ದೊಡ್ಡ ಕೆಲಸ ಆಗ್ತದೆ. ಸೊ ನನಗೆ ಈಸಿ ಆಯ್ಕೆ ಅಟ್ ದ ಸೇಮ್ ಟೈಮ್ ಪ್ರಾಕ್ಟೀಸ್ ಆಯ್ಕೆ ಕ್ಯಾಮ್ರಾ ಮುಂದೆ ಮಾತಾಡೋದು ಹೆಂಗೆ ಅಂದೇಳಿ. ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನಿನ ಡಾಕ್ಯುಮೆಂಟ್ ಮಾಡ್ಕೊಂಡು ನಾಡ್ದಿಗೆ ನಾನೇ ಇದನ್ನ ಕಾಮ್ದಾರೆ ನನಗೆ ಎಂತೆಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ದೆ ಲೈಫಂಗೆ ಅಂದೇಳಿ ಒಂದು ಐಡಿಯಾ ಸಿಕ್ಕು. ಸೊ ಹೀಗೆ ಇಷ್ಟಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೆ. ಅದರಿಂದ ಆಚೆಗೆ ಅಂತ ಹೇಳೋದು ಅಷ್ಟೇ. ಇದು ಫಸ್ಟು ವೀಡಿಯೋ. ಆ್ಯಂಡ್ ಗೊತ್ತಿಲ್ಲ, ನಾನು ಈ ಚಾನಲ್ ಅಪ್ಲೋಡ್ ಮಾಡ್ತಾಯಿದ್ನಲ್ಲ ಆ ಚಾನಲಿಗೆ ಮೊದಲು 1-2 ವೀಡಿಯೋ ಹಾಕಿದ್ದೆ. ಬಟ್ ಅದಕ್ಕೆ ಎಂಥದ್ದು ವ್ಯೂಸು ಇಲ್ಲ, ಶೇರ್ಸು ಇಲ್ಲ, ಎಂಥದ್ದು ಇಲ್ಲ. ಆ್ಯಕ್ಚುಲಿ ಆ ಚಾನಲ್ ಒಂದು ರೀತಿ ಹೆಂಗೆ ಶಾಡೋ ಬ್ಯಾನ್ ಆಯ್ತು ನಾಳೆ ಅನ್ಸುತ್ತೆ ನನಗೆ. ಶಾಡೋ ಬ್ಯಾನ್ ಅಂದರೆ ಚಾನಲ್ ಡೆಡ್ ಆಯ್ತು ಅಂದೇಳಿ. ಸೊ ಗೊತ್ತಿಲ್ಲ, ಈ ಇಷ್ಟು ವ್ಲಾಗ್ ವೀಡಿಯೋ ಎಲ್ಲ ಹಾಕೋದ್ರ ಮೇಲೆ ಆ ಚಾನಲ್ ಮತ್ತೆ ರಿವೈವ್ ಆಗಿ ಅದ್ರಂಗೆ ವ್ಯೂಸ್ ಬರ್ತಾ ಇಲ್ಲ ಗೊತ್ತಿಲ್ಲ. ಆದರೂ ಆ ಚಾನಲಿಗೆ ಅಪ್ಲೋಡ್ ಮಾಡ್ತಿದ್ದೆ. ಸೊ ಇವತ್ತಿಗೆ ಈ ವಿಡಿಯೋಕ್ಕೆ ಸಣ್ಣ ಇಂಟ್ರಡಕ್ಷನ್ ಸಾಕಿದ್ರೆ ಎಣಿಸ್ಕೊಂತೆ. ಸೊ ಇದು ನಂದು ಕ್ಯಾಮ್ರಾ ಐಫೋನ್ ಎಲ್ಲ ಇಲ್ಲ ಮರ, ಐಫೋನೆಲ್ಲ ಆಫರ್ಡ್ ಮಾಡುವಂಗಿಲ್ಲ. ಇದೊಂದು ಸ್ಯಾಮ್ಸಂಗ್, ಇದು ಒಂದು 15,000 ಫೋನ್. ಸೊ ಫ್ರಂಟ್ ಕ್ಯಾಮ್ರಾಗೆ ವೀಡಿಯೋ ಮಾಡ್ತಿದ್ದೆ. ಒಂದು ಮೋನೋಪೋಡ್ ಇತ್ತು, ಮೈಕ್ ಇತ್ತು. ಆ ಮೈಕ್ ಸರಿ ವರ್ಕ್ ಆಗ್ತಾಯಿಲ್ಲ ಮರೆ. ಇದೆಲ್ಲ ಐಟಮ್ ತಗೊಂಡು ನಾವು ಕ್ಯಾಮ್ರಾ ತಗೊಂಡಿದ್ದೆ ಲಾಸ್ಟ್ ಟೈಮು. ಕ್ಯಾಮ್ರಾ ಮೈಕ್ ಅದು ಇದನ್ನೆಲ್ಲ ತಗೊಂಡು ಬಿಚ್ಚು ಧೂಳು ಹಿಡ್ಸೋದು ಅಷ್ಟೇ, ಮಾಡೋದು ಎಂಥದ್ದಿಲ್ಲ. ಈ ಸತಿ ಯಾರೋ ಒಂದು ಮಾಡುವ ಅಂದೇಳಿ. ಸೊ ಮುಂದಿನ ನೋಡೋಂಗೆ ಸಿಗ್ತದೆ. ಇನ್ನು ಬ್ರೀಫಾಗಿ ನಂದು ಏನು ಪ್ರಾಬ್ಲಮ್ಮು, ಹೆಂಗೆ ನಾನು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಂಡು ಲೈಫಂಗೆ ಹೆಂಗೆ ಪ್ರೋಗ್ರೆಸ್ ಆಯ್ಕೆಂದ್ರೆ ಎಣಿಸ್ಕೊಂಡಿದ್ದೆ, ನನ್ನ ರೋಡ್ ಮ್ಯಾಪ್ ಅಂತ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಂಗೆ. ಸೊ ಈ ವಿಡಿಯೋಕ್ಕೆ ಇದೊಂದು 5 ನಿಮಿಷ ಆಗಲಿ ನಡಿ ನಾನು ಮಾತಾಡ್ತಿದ್ದೆ ಅಂತಿಂತು ಒಂದು 5 ನಿಮಿಷ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಲೈಕ್ ಆಗ್ತಲ್ಲ. ಈ 2 ನಿಮಿಷದ 3 ನಿಮಿಷದ ವೀಡಿಯೋ ಮಾಡಿ ಅದನ್ನ ಇನ್ಸ್ಟಾಗ್ರಾಮಿಗೆ ಹಾಕ್ಲಾಕ, ಅದನ್ನ ಯೂಟ್ಯೂಬಿಗೆ ಹಾಕೋದಂತಕ್ಕೆ. ಹಾಗಾಗಿ ಒಂದು 5 ನಿಮಿಷ ಇಲ್ಲಿ ಕಾಯ್ತಿದ್ದೆ. 4 ನಿಮಿಷ 30 ಸೆಕೆಂಡ್ ಆಯಿತು. ಇನ್ನೊಂದು 15, 20, 30 ಸೆಕೆಂಡ್ ಹಿಂಗೆ ಎಂತ ಮಾತಾಡೋದು ಗೊತ್ತಿಲ್ಲ. ಸೊ ಅದೇ ತುಂಡ್ರೆ ಪದಾರ್ಥ ಅಂತ ಇತ್ತು. ಇನ್ನು ಯಾರು ಕಾಂಬರಿಲ್ಲ ನನಗೆ ಗೊತ್ತು, ಆರು ಒಂದು ಮಾಡೋದು. ಸೊ ಎಂಥದ್ದೊಂದು ಮಾಡ್ತಾಯಿದ್ದೆ, ಎಂಥದ್ದೊಂದು ಪ್ರೊಡಕ್ಟಿವ್ ಇದ್ದೆ ಅನ್ನೋದು ಮೈಂಡಿಗೆ ಬರೋಕ್ಕಲ್ಲ. ಸುಮ್ಮನೆ ವೀಡಿಯೋ ಕಂಡು ವೀಡಿಯೋ ಕಾಂಬತ್ತು ನಂಗೆ ಇದು ಮಾಡ್ಕೊಂಡು ಅನಿಸ್ಕೊಂಡು ಮಾಡಿದೆ ಕಡೆಗೆ ಸುಮ್ಮನೆ ಕೂಕ. ಸೊ ಹಂಗೆ ಅಕ್ಕಾಗ ಎಂಥಾದ್ರು ಒಂದು ಮಾಡಕ್ಕೆ ಲೈಫ್ ಹಂಗೆ ಅಲ್ಲ. ಅದಕ್ಕೆ ನಾ ಚೆನ್ನಾಗಿ ಕಾಣ್ತರೋ ಬಿಡ್ತರೋ ಯಾಕೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಾಡ್ದಿಗೆ ನಾವೇ ಕಾಮ್ದಾರೋದನ್ನು ಮಾಡಿ ಕಳ್ಕೊಂಡೆ ಅಂತ ಇಲ್ಲ, ಮಾಡದೆ ಉಳಿಸ್ಕೊಂಡೆ ಅಂತ ಇಲ್ಲ. ಸೊ ಓಕೆ ಮಾಡು ಅಂತೇಳಿ. ಓಕೆ ಆಯ್ತು, 5 ನಿಮಿಷ. ಬಾಯ್, ನೆಕ್ಸ್ಟ್ ವಿಡಿಯೋಗೆ ಸಿಗ್ತೇನೆ.